ಇಡೀ ಜಗತ್ತಿನೊಳಗ ಇಂಥ ಒಂದು ಬಹಳ ದೊಡ್ಡ ಯುದ್ಧ ಆಗ್ತಾ ಇದೆ. ಎಲ್ಲೆಲ್ಲಿ LPG ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮಗೆ ಮೇನ್ಲಿ ಬರ್ತಾ ಇದ್ದದ್ದು ಮಧ್ಯಪ್ರಾಚ್ಯದಿಂದ ಬರ್ತಾ ಇತ್ತು, ಮಿಡಲ್ ಈಸ್ಟ್ನಿಂದ. ಈ ಮಿಡಲ್ ಈಸ್ಟ್ನೊಳಗ ಬಹುತೇಕ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಏನು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಆಯಿಲ್ ಮತ್ತು ಗ್ಯಾಸ್, ಅದರಲ್ಲಿ ಮೇಜರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೋರ್ಸಸ್ ಬೇರೆ ಕಡೆ ನೋಡಬೇಕಾಗಿದೆ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗಿದೆ. ವಿದಿನ್ 5 days 28% ಮಾಡಿದೀವಿ. ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಪ್ರೊಡಕ್ಷನ್ ಮಾಡಲಿಕ್ಕೆ ಭಾರತದ ಹತ್ರ ಸಾಮರ್ಥ್ಯ ಇದೆ. ಆ ಕಾರಣದಿಂದಾಗಿ ಪ್ರಯಾರಿಟೈಸ್ ಮಾಡಿದ್ದೇವೆ. ಪ್ರಯಾರಿಟೈಸ್ ಅಂತಂದ್ರೆ ಮೊದಲು LPG, ಆನಂತರ ಫರ್ಟಿಲೈಸರ್, ಈ ರೀತಿ ಕೆಲವು ಪ್ರಯಾರಿಟೈಸ್ಗಳನ್ನ ಮಾಡಿ ಕೆಲವೊಂದಿಷ್ಟು ಪ್ಯಾನಿಕ್ ಬುಕ್ಕಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಓನ್ಲಿ ಕಮರ್ಷಿಯಲ್ LPGಯಲ್ಲಿ ಒಂದು ಸ್ವಲ್ಪ ಅವ್ರು ಮೊದಲು ಎಷ್ಟು ತಗೊಳ್ತಾ ಇದ್ರು ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ಅದನ್ನ ಈಗ ಇಮಿಡಿಯೇಟ್ ಕೊಡ್ಲಾರ್ದಂಥದ್ದು ಮಾಡಿದ್ಬಿಟ್ರೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಯಾವುದೇ ಕೊರತೆ ಇಲ್ಲ, ಜನ ಪ್ಯಾನಿಕ್ ಆಗುವಂತ ಅಗತ್ಯ ಇಲ್ಲ. ನಮ್ಮ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಕಾಂಗ್ರೆಸ್ ಪಾರ್ಟಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಬಣವಿ ಸುಟ್ಟು ಆಳು ಮುಕ್ಕವ್ರು ಅಂತ ಹೇಳಿ. ನಮ್ಮ ಕಾರಜೋಳ ಅವರು ಅದರ ಅರ್ಥ ಬಹಳ ಚೆನ್ನಾಗಿ ನಿಮ್ಗೆ ಆಮೇಲೆ ಹೇಳ್ಬೋದು. ಬಣವಿ ಸುಟ್ಟು ಆಳು ಮುಕ್ಕವ್ರು ಅಂದ್ರೆ ಈ ಅರಳು ಹುರಿತಾರಲ್ಲ ಜೋಳದಿಂದ ಮತ್ತು ಈ ನಮ್ದು ಗೋವಿನ ಜೋಳದಿಂದ, ಅದನ್ನ ಸುಟ್ಟಾಗ ಅದು ಅರಳುತ್ತದೆ, ಕಾರ್ನ್ ಆಗ್ತದೆ, ಅದು ಪಾಪ್ಕಾರ್ನ್ ಆಗ್ತದೆ. ಆ ಪಾಪ್ಕಾರ್ನ್ ಮಾಡೋದು ಒಂದು ಬಣವಿನ ಸುಟ್ಟು ಬಿಡೋದು ಅಂತ. ಬಣವಿ ಸುಟ್ಟಾದ್ರೂ ಅರಳು ತಿನ್ನುವಂಥವ್ರು ಇವರು. ಅಂದ್ರೆ ದೇಶದ ಇವತ್ತಿನ ಮತ್ತು ಈ ರೀತಿ ಹಿಂದೆ ಕ್ರೈಸಿಸ್ ಆದಾಗ ನಾವು ಒಂದು ರಿಸ್ಪಾನ್ಸಿಬಲ್, ನಾನು ಅಪೋಸಿಷನ್ದಾಗಿದ್ದೆ, ನಾವೊಂದು ರಿಸ್ಪಾನ್ಸಿಬಲ್ ಅಪೋಸಿಷನ್ ಆಗಿ ಈ ರೀತಿ ಬೇರೆ ಬೇರೆ ಕ್ರೈಸಿಸ್ ಆದಾಗ ಸರ್ಕಾರದ ವ್ಯವಸ್ಥೆಗಳನ್ನ ನಾವು ಈ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸುತ್ತೆ. ಸರ್ಕಾರ ತಪ್ಪಿದ್ರೆ ಹೇಳಬೇಕು.